ನಮಸ್ತೆ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಕರೆಂಟ್ ಅಫೇರ್ಸ್ ಕ್ಲಾಸಸ್. ಈ ಒಂದು ನಾವು ಕರೆಂಟ್ ಅಫೇರ್ಸ್ ತರಗತಿಯಲ್ಲಿ ಜೂನ್ 2024 ಒಂದು ಏನು ಪ್ರಚಲಿತ ವಿದ್ಯಮಾನಗಳು ಕರೆಂಟ್ ಅಫೇರ್ಸ್ನ ಇಂಪಾರ್ಟೆಂಟ್ ಅಂದರೆ ಎಕ್ಸಾಮ್ಸ್ಗೆ ಬರುವಂಥ ಪ್ರಚಲಿತ ಘಟನೆಗಳನ್ನ ನಾವು ನೋಡ್ತಾ ಹೋಗೋಣ. ವೆರಿ ಇಂಪಾರ್ಟೆಂಟ್ ಅಂದರೆ ಲೈಕ್ ಎಕ್ಸ್ಪೆಕ್ಟೆಡ್ ಈ ಥರ ಬರ್ಬೋದು ಅನ್ನೋ ಒಂದು ಥೀಮ್ ಮೇಲೆ ಇಟ್ಕೊಂಡು ನಾನು ಕರೆಂಟ್ ಅಫೇರ್ಸ್ನ ಇಲ್ಲಿ ನಿಮಗೆ ಪ್ರೆಸೆಂಟ್ ಮಾಡ್ತಾ ಹೋಗ್ತೀನಿ. ಇದಲ್ದೇನು ಕರೆಂಟ್ ಅಫೇರ್ಸ್ನ ನೀವು ಓದಬೇಕು, ಯಾಕೆಂದರೆ ಬರೀ ಕ್ಲಾಸಸ್ ಮೇಲೆ ಡಿಪೆಂಡ್ ಆಗಬಾರ್ದು. ಯಾಕೆ ಅಂತಂದರೆ ಕರೆಂಟ್ ಅಫೇರ್ಸ್ ಅನ್ನೋದು ಯಾವ ಆ್ಯಂಗಲಲ್ಲಿ ಬೇಕಾದ್ರೂ ಕೇಳ್ಬೋದು. ಇಲ್ಲಿ ಎಲ್ಲ ಆ್ಯಂಗಲ್ನು ಕವರ್ ಮಾಡೋಕ್ಕೆ ಸಾಧ್ಯತೆ ಆಗದಲ್ಲೇ ಇರ್ಬೋದು. ಅದಕ್ಕೋಸ್ಕರ ನೀವು ಕರೆಂಟ್ ಅಫೇರ್ಸ್ನ ಓದಬೇಕಾದ್ರೆ ಒಂದು ತಲೆಯಲ್ಲಿ ಇಟ್ಕೊಳ್ಳಿ, ಏನಂತಂದರೆ ಯಾವುದೇ ಕರೆಂಟ್ ಅಫೇರ್ಸ್, ಯಾವುದೇ ಎಕ್ಸಾಮ್ಸ್ಗೆ ನೀವು ಕರೆಂಟ್ ಅಫೇರ್ಸ್ನ ಪ್ರಿಪೇರ್ ಮಾಡ್ತಿದ್ದಾರೆ ಅಂದರೆ 3 ಹಂತಗಳಲ್ಲಿ ನೀವು ಓದಬೇಕಾಗುತ್ತೆ. ಏನು ಪ್ರೈಮರಿ ಒಂದು ಸ್ಟೇಜಲ್ಲಿ ಅಂತಂದರೆ, ಫಸ್ಟು ನೀವು ಯಾವುದೇ ಎಕ್ಸಾಮ್ ಪ್ರಿಪೇರ್ ಆಗಿ ಡೈಲಿ ನ್ಯೂಸ್ ಪೇಪರ್ನ ಓದೋದನ್ನ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಕೆಲವರು ನ್ಯೂಸ್ ಪೇಪರ್ನ ಓದೋ ಅಭ್ಯಾಸ ಇರಲ್ಲ. ಖಂಡಿತ ನ್ಯೂಸ್ ಪೇಪರ್ನ ಡೈಲಿ ಪ್ರತಿನಿತ್ಯ ಓದಬೇಕು. ಇಂಗ್ಲೀಷ್ ಕನ್ನಡ ಎರಡೂ ಓದಬೇಕು. ಅಟ್ಲೀಸ್ಟ್ ಒಂದು ನೀವು ಯಾವ ಎಕ್ಸಾಮ್, ಈಗ ಕರ್ನಾಟಕ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಾ ಇದ್ದೀನಿ ಅಂದರೆ ಅಟ್ಲೀಸ್ಟ್ ಪ್ರಜಾವಾಣಿ ಅಥವಾ UPSC ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ರೆ ಇಂದು ಇವೆರಡು ಮಸ್ಟ್ ಆ್ಯಂಡ್ ಶುಡ್ ಓದಲೇಬೇಕು. ಅಟ್ಲೀಸ್ಟ್ ಒಂದು ಹಾಫ್ ಅನ್ ಅವರ್ 1 ಅವರ್ ಆದರೂ ನ್ಯೂಸ್ ಪೇಪರ್ ರೀಡಿಂಗ್ಗೆ ನೀವು ಎತ್ತಿಡಬೇಕಾಗುತ್ತೆ. ಇಲ್ಲ ಅಂತಂದರೆ ಏಕೆ ಅಂತಂದರೆ ನ್ಯೂಸ್ ಪೇಪರಲ್ಲಿ ಕಂಟಿನ್ಯೂಟಿ ಸಿಗುತ್ತೆ. ಒಂದು ಯಾವುದಾದ್ರೂ ನ್ಯೂಸು ಅರೈಸ್ ಆಯಿತು ಅಂತಂದರೆ ಅದ್ರ ಕಂಟಿನ್ಯೂಟಿ ಎಲ್ಲಿ ಲಾಜಿಕಲ್ ಎಂಡ್ವರೆಗೂ ಅದ್ರ ಪೇಪರಲ್ಲಿ ಅದ್ರ ಬಗ್ಗೆ ಆರ್ಟಿಕಲ್ಸ್ ಬರ್ತಾ ಇರುತ್ತೆ, ಅದ್ರ ಬಗ್ಗೆ ನ್ಯೂಸ್ ಬರ್ತಾ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟದ ಹೇಳಿಕೆಗಳಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟ ಡಿಸ್ಕಷನ್ಸ್ ಆಗಿರ್ಬೋದು, ಪರ ವಿರೋಧಗಳು, ಅದ್ರ ಬಗ್ಗೆ ಡಿಸ್ಕಷನ್ ನಡೀತಾ ಇರುತ್ತೆ. ಅದಕ್ಕೋಸ್ಕರ ನೀವು ಡೈಲಿ ಅದನ್ನು ಫಾಲೋ ಅಪ್ ಮಾಡ್ತಾ ಇದ್ರೆ ನಿಮಗೆ ಒಂದು ಲೆವೆಲ್ ಆಫ್ ಕರೆಂಟ್ ಅಫೇರ್ಸ್ ಅಲ್ಲೇ ಕವರ್ ಆಗೋಗ್ಬಿಡುತ್ತೆ. ಸೆಕೆಂಡ್ ಅಂತ ಏನಂತಂದರೆ, ನೀವು ಅದನ್ನು ಕರೆಂಟ್ ಅಫೇರ್ಸ್ನ ಓದ್ಬಿಟ್ಟು ಅಥವಾ ಈಗ ಕೆಲವು ಟೆಲಿಗ್ರಾಮ್ ಗ್ರೂಪ್ಗಳು ಅಥವಾ ಕೆಲವು ಕೋಚಿಂಗ್ಸ್ ಇನ್ಸ್ಟಿಟ್ಯೂಟ್ಗಳು ಬಿಡೋ ನೋಟ್ಸ್ಗಳನ್ನ ನೀವೇನು ಮಾಡ್ತಾರೆ, IAS ಬಾಬು ಇರೋದು ಈ ಥರ ನೋಟ್ಸ್ಗಳು ಬಿಡ್ತಾರಲ್ಲ, ಅದನ್ನು ಅಂದರೆ ಕರೆಂಟ್ ಅಫೇರ್ಸ್ ಬಿಡ್ತಾರಲ್ಲ ಅದನ್ನು ನೋಡಿ ಅಪ್ಡೇಟ್ ಮಾಡ್ಕೊಂಡು, ಅಂದರೆ ನೀವು ಪೇಪರ್ ಓದಿದ್ಕಿನ ಇವ್ರು ಯಾವ ರೀತಿ ಪ್ರೆಸೆಂಟ್ ಮಾಡಿದ್ದಾರೆ ಕರೆಂಟ್ ಅಫೇರ್ಸ್ನ, ನಾನು ಅದನ್ನು ಆ ಪೇಪರ್ ಆ ಒಂದು ನ್ಯೂಸಲ್ಲಿ ಯಾವುದನ್ನ ನಾನು ಕ್ಯಾಚ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಾಗುತ್ತೆ. ಇದು ಸೆಕೆಂಡ್ ಸ್ಟೇಜಲ್ಲಿ. ಥರ್ಡ್ ಸ್ಟೇಜಲ್ಲಿ ಏನಾಗುತ್ತೆ, ಮಂತ್ಲಿ ಕರೆಂಟ್ ಅಫೇರ್ಸ್ನ ನೀವು ಯಾವ್ದಾದ್ರು ಒಂದು ಮ್ಯಾಗ್ಝಿನ್ ಅಥವಾ ಮ್ಯಾಗ್ಝಿನ್ ಫಾಲೋ ಮಾಡ್ತೀರಾ. ಆ ಮ್ಯಾಗ್ಝಿನಲ್ಲಿ ತೊಗೊಂಡು ಅವರು ಓವರ್ ಆಲ್ ಏನು ಆ ಮಂತಲ್ಲಿ ನಡೆದ ಕರೆಂಟ್ ಅಫೇರ್ಸ್ನ ಏನು ಮಾಡ್ತಾರೆ, ಪ್ರೆಸೆಂಟ್ ಮಾಡಿರ್ತಾರೆ. ಹಾಗಾಗಿ ಆ ಕರೆಂಟ್ ಅಫೇರ್ಸ್ನ ನೀವು ನೋಡ್ಕೊಳಕ್ಕೆ ಈಸಿ ಆಗುತ್ತೆ, ಗೊತ್ತಾಗ್ತಿದೆಯಾ? ಹಾಗಾಗಿ ನೀವು ಕರೆಂಟ್ ಅಫೇರ್ಸ್ನ ಓದಬೇಕು ಅಂತಂದಾಗ ಈ 3 ಹಂತಗಳನ್ನ ನೀವೇನು ಮಾಡ್ಬೇಕಾಯ್ತು ದಾಟಿ ಒಂದು ನಿಮ್ಮದೇ ಆದ ನೋಟ್ಸ್ನ ಮಾಡಿಕೊಂಡು ರೆಡಿ ಇರಬೇಕು. ಅಟ್ಲೀಸ್ಟ್ ಫುಲ್ ಡೀಟೇಲಾಗಿ ನೋಟ್ಸ್ ಮಾಡ್ಕೊಂಡಿಲ್ಲ ಅಂತಂದ್ರೂ ಪ್ರಜಾವಾಣಿ ಪೇಪರ್ ಅಥವಾ ಹಿಂದೂ ಪೇಪರ್ನ ಓದಬೇಕಾದ್ರೆ ಮೇನ್ ಹೈಲೈಟ್ಸ್ ರಿಲೇಟೆಡ್ ಓದ್ಕೋಬೇಕು. ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಈಗ ಒಬ್ಬ ನಮ್ಮ ಕರ್ನಾಟಕದಲ್ಲಿ ನಡೆದ ಒಂದು ಇನ್ಸಿಡೆಂಟು ಯಾವ ಥರ ಅಂತಂದರೆ, ಒಬ್ಬ MP ಮೇಲೆ ಸೆಕ್ಷುಯಲ್ ಹರಾಸ್ಮೆಂಟ್ ಸಂಬಂಧಪಟ್ಟಂಗೆ ಒಂದು ನ್ಯೂಸ್ ಬಂತು. ಅದು ಸಂಬಂಧಪಟ್ಟಂಗೆ ಅವರು ಬೇರೆ ದೇಶಕ್ಕೆ ಏನಾಗಿದ್ರು, ಅಬ್ಸ್ಕ್ಯಾಂಡ್ ಆಗಿದ್ರು. ಹಾಗಾಗಿ ಅಲ್ಲಿ ನ್ಯೂಸು ಅದು ಇದೇನಪ್ಪ ಇದರಿಂದ ಏನು ನ್ಯೂಸ್ ತೊಗೋಬೋದು ಅಂತ ಅನ್ಕೊಳ್ತಾರೆ. ಯಾಕೆಂತಂದರೆ ಈಗ ಒಬ್ಬ ಸಂಸದ, ಒಬ್ಬ MP ಮೆಂಬರ್ ಆಫ್ ಪಾರ್ಲಿಮೆಂಟ್ ಹೊರದೇಶಗಳಿಗೆ ಹೋದಾಗ ಅವ್ರಿಗೆ ಪ್ರಿವಿಲೇಜ್ ಇರುತ್ತೆ, ಪಾಸ್ಪೋರ್ಟಲ್ಲಿ ಆಗಿರ್ಬೋದು ಅದು. ಹಾಗಾಗಿ ಮತ್ತು ಆ ಥರ ಅಕ್ಯೂಸ್ಡ್ ಆಗಿರ್ಬೋದು. ಈಗ ಅವ್ರು ಅಕ್ಯೂಸ್ಡ್ ಆದಾಗ ಅವರು ಬೇರೆ ದೇಶಕ್ಕೆ ಹೋದಾಗ ಅವ್ರನ್ನ ಯಾವ ರೀತಿ ಕರೆಸಬೇಕು, ಯಾಕೆಂದರೆ ಅವ್ರನ್ನ ಯಾವ ರೀತಿ ಅರೆಸ್ಟ್ ಮಾಡಬೇಕು ಅನ್ನೋ ಪ್ರೊಸೀಜರ್ಗೆ ಈಗ ನಮ್ಮ ದೇಶದಲ್ಲಿದ್ದಾಗ ನಾವು ನಮ್ಮ ಕಾನೂನು ಪ್ರಕಾರ IPC CRPC ಈಗ ಚೇಂಜ್ ಆಗಿದೆ. ಭಾರತೀಯ ನ್ಯಾಯ ಸಂಹಿತೆ ಪ್ರಕಾರ, ನಾಗರಿಕ ಸುರಕ್ಷತಾ ಸಂಹಿತೆ ಪ್ರಕಾರ ನಾವು ಅವ್ರನ್ನ ಅರೆಸ್ಟ್ ಮಾಡ್ಬೋದು. ಆದರೆ ಹೊರದೇಶಕ್ಕೆ ಹೋದಾಗ ಏನು ಪ್ರೊಸೆಸ್ ಅಲ್ಲಿಂದ ಹೆಂಗೆ, ಯಾಕೆಂದರೆ ಅಲ್ಲಿ ಕೆಲವೊಂದು ಡಿಪ್ಲೊಮ್ಯಾಟಿಕ್ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ. ಯಾಕೆ ಅಲ್ಲಿ ದೇಶದ ಕಾನೂನುಗಳಲ್ಲಿ ನಾವು ಬದ್ಧತೆ ಹೊಂದಿರಬೇಕಾಗುತ್ತೆ, ಮತ್ತು ಮ್ಯೂಚುವಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಇರ್ತವೆ, ಕೆಲವೊಂದು ದ್ವಿಪಕ್ಷೀಯ ಒಪ್ಪಂದಗಳಿರ್ತವೆ. ಹಾಗಾಗಿ ಆ ಥರ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಒಂದು ಇಂಟರ್ಪೋಲ್ ಅಂತ ಇರುತ್ತೆ, ಅದಕ್ಕೂ ಪ್ರೊಸೀಜರ್ಸ್ ಇದೆ. ಯಾವ ರೀತಿ ಅದನ್ನು ಬ್ಲೂ ಕಾರ್ ನೋಟಿಸ್ನ, ರೆಡ್ ಕಾರ್ ನೋಟಿಸ್ನ ಹೊರಡಿಸಿ ಅದರಿಂದ ನಾವು ಇಂಟರ್ಪೋಲ್ನ ಸಹಾಯದಿಂದ ನಾವು ವಿದೇಶದಲ್ಲಿ ಅಡಗಿರುವ ಅಪರಾಧಿಗಳನ್ನ ನಾವು ಏನು ಮಾಡ್ಬೋದು, ಸೆರೆ ಹಿಡಿಬೋದು. ಹಾಗಾಗಿ ಈ ಥರ ನೋಡಿ ನ್ಯೂಸು. ಆಮೇಲೆ ಅವ್ರದ್ದು ಪಾಸ್ಪೋರ್ಟು ಇಶ್ಯೂ ಇತ್ತು, ಯಾಕೆಂದರೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇರೋದ್ರಿಂದ ಅವರು ಕೆಲವೊಂದು ಪ್ರಿವಿಲೇಜ್ನ ಪಡ್ಕೊಂಡಿದ್ರು. ಅದು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅಂದ್ರೆ ಏನು, ಅದೆಲ್ಲ ಏನಾಗುತ್ತೆ ನ್ಯೂಸಲ್ಲಿ ಚರ್ಚೆ ಆಗ್ತಿರುತ್ತೆ. ಅದನ್ನು ನೀವು ಅಬ್ಸರ್ವ್ ಮಾಡ್ತಾರೆ. ಕೆಲವೊಂದು ನ್ಯೂಸ್ ಚಾನಲ್ ನೋಡೋದಾದ್ರೆ, ನ್ಯೂಸ್ ಚಾನಲ್ ಅಂದರೆ ಈಗ ಪ್ರೆಸೆಂಟ್ ಇರೋ ಕನ್ನಡ ನ್ಯೂಸ್ ಚಾನಲ್ಸ್ ಅಲ್ಲ, DD ಚಂದನ ಆಗಿರ್ಬೋದು ಅಥವಾ ನ್ಯಾಷನಲ್ಸ್ ನ್ಯೂಸ್ ಒಳ್ಳೆ ಅಥೆಂಟಿಕ್ ಇದೆ, ಅಥವಾ ನಮ್ಮ ಸಂಸತ್ತಲ್ಲಿ ನ್ಯೂಸ್ ಆಗಿರ್ಬೋದು. ಈ ಥರ ನ್ಯೂಸಲ್ಲಿ ಅದರ ಅಥೆಂಟಿಕೇಶನ್ ಇನ್ಫಾರ್ಮೇಷನ್ ಕೊಡುತ್ತೆ. ಅದು ಯಾವುದು ಬೇಡ ಅಂತಂದರೆ ನೀವು ಗೂಗಲ್ ಮಾಡಿದ್ರೆ ಅಥವಾ ಗೂಗಲಲ್ಲಿ ಅದು ನ್ಯೂಸ್ ಬರ್ತಾ ಇರುತ್ತೆ, ಒಂದು ಅಥೆಂಟಿಕ್ ಸೋರ್ಸಲ್ಲಿ ನೀವು ಓದಿರುತ್ತೆ. ಅಥವಾ ಕರೆಂಟ್ ಅಫೇರ್ಸ್ ಏನು ನಮ್ಮ ಇನ್ಸ್ಟಿಟ್ಯೂಟ್ಗಳು ಕೊಡ್ತಾರೆ, ಅಥವಾ
ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನ್ಸಲ್ಲಿ ಏನು ಬರುತ್ತೆ ಅದನ್ನು ಓದ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಹಂಗೆ ಅದು ಫಾಲೋ ಮಾಡ್ತಾ ಇದ್ರೆ ನಿಮ್ಗೆ ಅವಾಗ 2ನೇ ಸತಿ ಓದಬೇಕಾದ್ರೆ ಕ್ಯಾಚ್ ಆಗುತ್ತೆ. ಓಕೆ, ಈ ಥರ ಇದೆ, ಈ ಥರ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂತ ಗೊತ್ತಾಗುತ್ತೆ. ಇದು ಪ್ರತಿನಿತ್ಯ ನೀವು ಮಾಡ್ತಾ ಹೋಗ್ಬೇಕಾಗುತ್ತೆ, ಗೊತ್ತಾಗ್ತಿದೆಯಾ? ಹಾಗಾಗಿ ಇದು ಒಂದು ನಿಮಗೆ ಒಂದು ನೆನಪಲ್ಲಿ ಇರಲಿ ಯಾವ ರೀತಿ ಕರೆಂಟ್ ಅಫೇರ್ಸ್ನ ಓದಬೇಕು ಅಂತ. ನಾವೀಗ 2024 ಜೂನ್ ಅಲ್ಲಿ ನಡೆದ ಪ್ರಮುಖ ಪ್ರಚಲಿತ ಘಟನೆಗಳನ್ನ ನೋಡ್ತಾ ಹೋಗೋಣ. ವೆರಿ ಇಂಪಾರ್ಟೆಂಟ್ ಏನಂತಂದ್ರೆ ಎಕ್ಸಾಮ್ಸ್ಗೆ ಬರೋದು ಯಾವ ಟಾಪಿಕ್ಸ್ನ ಹೈಲೈಟ್ ಮಾಡ್ಬೋದು ಅನ್ನೋದನ್ನ ಒಂದು ತಲೆಯಲ್ಲಿ ಇಟ್ಕೊಂಡು ನಾವು ಈ ಒಂದು ಇದೆಲ್ಲ ಎಕ್ಸಾಮ್ಸ್ಗೂ ಹೆಲ್ಪ್ ಆಗುತ್ತೆ. ನಾಟ್ ಓನ್ಲಿ ಗ್ರೂಪ್ ಸಿ, KPSC ಪ್ರಿಲಿಮ್ಸ್, ಗ್ರೂಪ್ ಸಿ, PDO, ನೆಕ್ಸ್ಟ್ ವಿಲೇಜ್ ಅಕೌಂಟೆಂಟು, ಪೊಲೀಸ್ ಸಬ್ ಇನ್ಸ್ಪೆಕ್ಟರು, ಪೊಲೀಸ್ ಕಾನ್ಸ್ಟೇಬಲು, ಅವಕ್ಕೆಲ್ಲ ಸಹ ಫ್ಯಾಕ್ಟ್ಸು ಮತ್ತು ಕಾನ್ಸೆಪ್ಟ್ ಎರಡೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಫ್ಯಾಕ್ಟ್ಸು ಮತ್ತು ಕಾನ್ಸೆಪ್ಟ್ಸು ಗೊತ್ತಾಯ್ತಾ? ಅಂದರೆ ಯಾವ ಕಾನ್ಸೆಪ್ಟ್ನ ನೆನಪಿಟ್ಕೋಬೇಕು ಮತ್ತು ಯಾವ ಫ್ಯಾಕ್ಟ್ಸು ಕ್ವಶನ್ಸ್, ಯಾವ ಜಾಸ್ತಿ ಫ್ಯಾಕ್ಟ್ಸ್ ಕ್ವಶನ್ಸ್ ಕೇಳ್ತಾರೆ, ರಿಪೀಟೆಡ್ ಯಾವ ಏರಿಯಾ ಮೇಲೆ ಫೋಕಸ್ ಮಾಡ್ತಾರೆ ಅನ್ನೋದ್ರ ಮೇಲೆ ನಾನು ಈ ಕರೆಂಟ್ ಅಫೇರ್ಸ್ನ ಹೇಳ್ತಾ ಹೋಗ್ತೀನಿ. ನೀವು ಅದನ್ನು ನೋಟ್ ಮಾಡ್ಕೋಬೋದು, ಕೇಳ್ತಾ ಹೋಗಿ. ಓಕೆನಾ? ನೆಕ್ಸ್ಟ್ ಈಗ ನೋಡಿ, ಫಸ್ಟ್ನೇದು ಇದರಲ್ಲಿ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಾಂಕ ಅಂತ ಕರೀತಾರೆ, ಗೊತ್ತಾಗ್ತಿದೆಯಾ? ಈ ಒಂದು ಇದರಲ್ಲಿ ಫ್ಯಾಕ್ಟ್ ಏನಂತಂದರೆ, ವಿಶ್ವ ಪತ್ರಿಕಾ ಸ್ವಾತಂತ್ರ್ಯದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಅಂದ್ಬಿಟ್ಟು ಡೈರೆಕ್ಟಾಗಿ ಕ್ವಶನ್ಸ್ ಕೇಳ್ಬೋದು. ಅಥವಾ ಇದ್ರ ಮೇಲೆ ಇನ್ನೂ ಸ್ವಲ್ಪ ಡೆಪ್ತ್ ಲೆವೆಲ್ಗೆ ಹೋತಂದರೆ 3-4 ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ವಿಚ್ ಆರ್ ದ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್, ಅಥವಾ ಈ ಮೇಲಿನ ಯಾವ ಹೇಳಿಕೆಗಳು ಸರಿ ತಪ್ಪು ಅಂತ ಯಾವ್ದು ಬೇಕಾದ್ರೂ ಕೇಳ್ಬೋದು. ಈ ಥರ ಪ್ರಶ್ನೆಗಳು ಬರೋ ಸಾಧ್ಯತೆ ಇರುತ್ತೆ. ನಮ್ಮ PC ಮತ್ತು ಈ ಡೈರೆಕ್ಟ್ ಕ್ವಶನ್ಸ್ಗಳಲ್ಲಿ ಇದು ಎಷ್ಟನೇ ಸ್ಥಾನದಲ್ಲಿದೆ ಅಂತ ಡೈರೆಕ್ಟ್ ಕ್ವಶನ್ಸ್ ಕೇಳ್ತಾರೆ. ಅಥವಾ ಯಾವ ಒಂದು ಸಂಸ್ಥೆ ಇದನ್ನ ಹೊರಡಿಸುತ್ತೆ ಅನ್ನೋದು ಬೇಕಾದ್ರೂ ಸಹ ಕೇಳ್ಬೋದು, ಗೊತ್ತಾಗ್ತಿದೆ. ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಾಂಕ 2024, ಅದರಲ್ಲಿ ಭಾರತದ ಸ್ಥಾನ ಎಷ್ಟರಲ್ಲಿ? 2024ರಲ್ಲಿ ಗೊತ್ತಾಯ್ತಾ? ಎಷ್ಟನೇ ಸ್ಥಾನದಲ್ಲಿದೆ ಅಂತಂದರೆ ಇದು 159ನೇ ಸ್ಥಾನದಲ್ಲಿದೆ. ಇದು ನೆನಪಲ್ಲಿರಬೇಕು. ಈ ಫ್ಯಾಕ್ಟು ನಿಮಗೆ ಗೊತ್ತಿರಬೇಕು, ಗೊತ್ತಾಗ್ತಿದೆಯಾ? ಇದನ್ನು ಯಾವ ಒಂದು ಸಂಸ್ಥೆ ಬಿಡುಗಡೆ ಮಾಡುತ್ತೆ ಅಂತಂದರೆ, ಜಾಗತಿಕ ಮಾಧ್ಯಮ ವಾಚ್ ಡಾಗ್ ರಿಪೋರ್ಟ್ಸ್ ವಿತೌಟ್ ಬಾರ್ಡರ್ಸ್ ಅನ್ನೋ ಒಂದು ಸಂಸ್ಥೆ ಇದನ್ನು ಬಿಡುಗಡೆ ಮಾಡುತ್ತೆ. ವಾಚ್ ಡಾಗ್ ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಅನ್ನೋ ಸಂಸ್ಥೆ, RSF ಅಂತ ಕರೀತಾರೆ, ಅದು ಇದನ್ನು ಬಿಡುಗಡೆ ಮಾಡುತ್ತೆ. ಇದನ್ನು ಪ್ರತಿ ವರ್ಷ ವಾರ್ಷಿಕವಾಗಿ ಬಿಡುಗಡೆ ಮಾಡ್ತಾ ಬರುತ್ತೆ. ಓಕೆನಾ? ಏನದ್ರದ್ದು ಉದ್ದೇಶ ಏನು ಅಂತಂದರೆ, ಆ ದೇಶದಲ್ಲಿ ಪತ್ರಿಕಾ ಸ್ವಾತಂತ್ರ್ಯ, ಫ್ರೀಡಮ್ ಆಫ್ ಪ್ರೆಸ್ ಎಷ್ಟಿದೆ ಅನ್ನೋದ್ರ ಬಗ್ಗೆ ಅದನ್ನು ಮೆಜರ್ ಮಾಡೋಕ್ಕೋಸ್ಕರ ಈ ಒಂದು ಏನು ಸೂಚ್ಯಾಂಕನ ಬಿಡುಗಡೆ ಮಾಡ್ತಾರೆ, ಗೊತ್ತಾಗ್ತದೆ. ಅದರಲ್ಲಿ ಭಾರತದ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಾಂಕದಲ್ಲಿ ಭಾರತದ ಸ್ಕೋರ್ ಕಳೆದ ವರ್ಷಕ್ಕೆ ಹೋಲಿಸ್ಕೊಂಡು 31.21ಗೆ ಕುಸಿದು 159ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಅಂದರೆ ಕಳೆದ ವರ್ಷ 36.62 ಪಾಯಿಂಟ್ಸ್ ಇತ್ತು, ಅದರಿಂದ ಕೆಳಗಡೆ ಇಳಿದಿದೆ. 31.28ಗೆ ಇದೇನಾಗಿದೆ, ಕುಸಿತ ಹೊಂದಿದೆ ಅಂತ ಹೇಳ್ತಾ ಇದೆ. ಅದರಲ್ಲಿ 2023ರಲ್ಲಿ 161ನೇ ಸ್ಥಾನದಲ್ಲಿ ಇನ್ಕ್ರೀಸ್ ಆಗಿದೆ, ಬಟ್ ಸ್ಕೋರ್ನಲ್ಲಿ ಕಡಿಮೆ ಆಗಿದೆ. ನೋಡಿ, ಇದೆ ಕಾನ್ಸೆಪ್ಟ್. ಅಂದರೆ ಲೈಕ್ ಏನಂತ ಕೇಳ್ತಾರೆ, ಸ್ಟೇಟ್ಮೆಂಟ್ ಕೇಳಬೇಕಾದ್ರೆ ಭಾರತದ ಶ್ರೇಯಾಂಕವು ಹೆಚ್ಚಿಗೆ ಆಗಿದೆ ಅಂತ ಕೇಳ್ತಾರೆ. ಅದೇ ಸ್ಟೇಟ್ಮೆಂಟು ಹಾಗೆ ಭಾರತದ ಸ್ಕೋರ್ ಕಳೆದ ವರ್ಷಕ್ಕೆ ಹೋಲಿಸಿದರೆ ಕಡಿಮೆಯಾಗಿದೆ. ಈ ಥರ ಸ್ಟೇಟ್ಮೆಂಟ್ ಕೊಟ್ಟಾಗ ನಿಮಗೆ ಗೊತ್ತಿರಬೇಕು ಆ ಸ್ಟೇಟ್ಮೆಂಟ್ ಎಷ್ಟಾಗಿದೆ ಅನ್ನೋದು. ನೆನಪಲ್ಲಿ ಈ ಪಾಯಿಂಟ್ಸ್ ನೆನಪಲ್ಲಿ ಇದ್ರೂ ಪರವಾಗಿಲ್ಲ, ಬೇಕಾದ್ರೆ 36.2 ಮತ್ತು 31.2 ನಿಮ್ಮ ನೆನಪಲ್ಲಿ ಇರಲಿಲ್ಲ ಅಂದ್ರೂ ಪರವಾಗಿಲ್ಲ. ಆದರೆ ಸ್ಕೋರ್ ಹೆಚ್ಚಿಗೆ ಆಗಿದೆಯಾ, ರ್ಯಾಂಕ್ ಹೆಚ್ಚಿಗೆ ಆಗಿದೆಯಾ, ಸ್ಕೋರ್ ಕಡಿಮೆ ಆಗಿದೆಯಾ, ರ್ಯಾಂಕ್ ಕಡಿಮೆ ಆಗಿದೆ ಅನ್ನೋದ್ರ ಬಗ್ಗೆ ಕಾನ್ಸೆಪ್ಟ್ ಗೊತ್ತಿರಬೇಕು. ನೀವೇನು ಅನ್ಕೊಂತೀರಾ, ರ್ಯಾಂಕ್ ಈಗ 161ಇಂದ 159ಗಿದೆ, ಅಂದರೆ ರ್ಯಾಂಕಲ್ಲಿ ನಾವು ಏನಾಗಿದೆ, ಇನ್ಕ್ರೀಸ್ ಆಗಿದೆ, ಬಟ್ ಅದು ಸ್ಕೋರಲ್ಲಿ ಏನಾಗಿದೆ, ಡಿಕ್ರೀಸ್ ಆಗಿದೆ, ಗೊತ್ತಾಗ್ತಿದೆ. ಈ ಥರ ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು. ಮತ್ತು ಇದ್ರ ಉದ್ದೇಶ ಏನು, ಇದ್ರನ್ನ ಈ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಾಂಕ ಕೊಡಬೇಕಾದ್ರೆ ಕೆಲವು ಉದ್ದೇಶ ಏನು ಮತ್ತು ಕೆಲವು ಮಾನದಂಡಗಳನ್ನ ಇದು ಪರಿಗಣನೆ ಮಾಡುತ್ತೆ. ಯಾವುದು? ವಾಚ್ ಡಾಗ್ ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಅನ್ನೋ ಒಂದು ಸಂಸ್ಥೆ. ಅವನ್ನ ಮುಂದೆ ನೋಡೋಣ. 2024ರಲ್ಲಿ ಭಾರತ ಎಷ್ಟನೇ ಸ್ಥಾನ ಹೊಂದಿದೆ? 159ನೇ ಸ್ಥಾನವನ್ನು ಹೊಂದಿದೆ. ಭಾರತವು ಟರ್ಕಿ, ಪಾಕಿಸ್ತಾನ, ಶ್ರೀಲಂಕಾದಂಥ ರಾಷ್ಟ್ರಗಳಿಗೆ ಹೋಲಿಸ್ಕೊಂಡ್ರೆ ಅದರಲ್ಲಿ ಯಾವುದು? ಟರ್ಕಿ 158ನೇ ಸ್ಥಾನ, 152 ನೋಡಿ, ಮತ್ತು ಶ್ರೀಲಂಕಾ 150ಗಳಲ್ಲಿ ಅದಕ್ಕಿಂತ ಕಡಿಮೆ ಸ್ಥಾನವನ್ನು ಪಡೆದುಕೊಂಡಿದೆ ಅಂತ ಈ ಒಂದು ಏನು ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಾಂಕ ಹೇಳ್ತಾ ಇದೆ, ಗೊತ್ತಾಗ್ತಿದೆಯಾ? ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಾಂಕ 2024 ಪ್ರಕಾರ ಸೂಚ್ಯಾಂಕದ ಭಾರತದ ಅಂಕ 36.0ರಿಂದ 31% ಕುಸಿದೆ ಅಂತ ನಾನು ಹೇಳಿದೆ ನಿಮಗೆ, ಗೊತ್ತಾಗ್ತಿದೆಯಾ? ಏನಿದ್ರದ್ದು ಅಂದರೆ, ಪತ್ರಕರ್ತರು ಸ್ವತಂತ್ರವಾಗಿ ಕೆಲಸ ಮಾಡುವ, ವರದಿ ಮಾಡುವ ಸಾಮರ್ಥ್ಯದ ಮೇಲೆ ಈ ಸೂಚ್ಯಾಂಕವು 180 ದೇಶಗಳಿಗೆ ಈ ಸೂಚ್ಯಾಂಕನ ಕೊಡುತ್ತೆ. ಏನು ಈ ರಿಪೋರ್ಟರ್ಸ್ ಇರ್ತಾರಲ್ಲ, ಅವರು ಯಾವುದೇ ಥರ ಬೆದರಿಕೆಗಳಿಗೆ ಅಥವಾ ಯಾವುದೇ ಥರ ಒಂದು ನಿಬಂಧನೆಗಳು ಒಳಗಾದ, ಸರ್ಕಾರ ಅವ್ರ ಮೇಲೆ ಯಾವುದೇ ಥರ ಸ್ಯಾಂಕ್ಷನ್ಗಳನ್ನ ಏರ್ದಂಗೆ ಅಥವಾ ಅವ್ರ ಮೇಲೆ ಯಾವುದೇ ಥರ
ಅವರ ಕೆಲಸಗಳಿಗೆ ಅಡ್ಡಿಪಡಿಸ್ದಂಗೆ ಅದು ಅವರು ಫಿಯರ್ಲೆಸ್ ಆಗಿ ಏನು ಮಾಡಬೇಕು, ಒಂದು ಸುದ್ದಿನ ಪ್ರಸಾರ ಮಾಡಬೇಕು ಅಥವಾ ವರದಿನ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಆ ರಾಷ್ಟ್ರದಲ್ಲಿ, ಆ ದೇಶದಲ್ಲಿ ಎಷ್ಟು ಫ್ರೀಡಮ್ ಇದೆ, ಅವರಿಗೆ ರಿಪೋರ್ಟರ್ಸ್ಗೆ ಎಷ್ಟು ಸ್ವಾತಂತ್ರ್ಯ ಇದೆ ಅನ್ನೋದ್ರ ಮೇಲೆ ಈ ಒಂದು ಸೂಚ್ಯಂಕ ನಿರ್ಧಾರ ಆಗುತ್ತೆ. ಆಸ್ ಯೂಶುವಲ್ ಏನು ಡೆನ್ಮಾರ್ಕ್ ಆಗಿರ್ಬೋದು, ನಾರ್ವೆ ಆಗಿರ್ಬೋದು, ಫಿನ್ಲ್ಯಾಂಡು, ಇವು ಟಾಪ್ 5ನೇ ಸ್ಥಾನದಲ್ಲಿ ಇರ್ತವೆ. ಈ ವರ್ಷದ 2024ರಲ್ಲಿ ಯಾವ ದೇಶಗಳು ಅಗ್ರಸ್ಥಾನದಲ್ಲಿದ್ದಾವೆ ಅಂತಂದರೆ ನೆನಪಿರಬೇಕು. ಸ್ಟೇಟ್ಮೆಂಟ್ ವೈಸ್ ಕೇಳಿದಾಗ ಈ ಥರ ಕೇಳ್ತಾರೆ. ಈಗ ಗ್ರೂಪ್ ಸಿನಲ್ಲೂ ಸಹ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ಗಳು ಬರ್ತಾ ಇರೋದ್ರಿಂದ ನೀವು ಭಾಳ ಕೇರ್ಫುಲ್ ಆಗಿರಬೇಕಾಗತ್ತೆ. ಗೊತ್ತಾಯ್ತಾ? ನೋಡಿ, ನಾರ್ವೆ ಕೇಳ್ಬಿಡ್ತಾನೆ ಸ್ಟೇಟ್ಮೆಂಟು. ನಾರ್ವೆ ಪ್ರಥಮ ಸ್ಥಾನದಲ್ಲಿದೆ, ಭಾರತ 159ನೇ ಸ್ಥಾನದಲ್ಲಿದೆ. ಇದನ್ನ ವಾಚ್ ಡಾಗ್ ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಎಂಬ ಸಂಸ್ಥೆ ಬಿಡುಗಡೆ ಮಾಡಲಾಗಿದೆ. ಈ ಮೇಲಿನ ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳ್ತಾನೆ. ಈ ಥರ ಕೇಳ್ಬೋದು. ಗೊತ್ತಾಯ್ತಾ? ಹಾಗಾಗಿ 1ನೇ ಸ್ಥಾನದಲ್ಲಿ ಅದಿದೆ, ನಾರ್ವೆ ಇದೆ, ಮತ್ತು 2ನೇ ಸ್ಥಾನದಲ್ಲಿ ಡೆನ್ಮಾರ್ಕ್ ಇದೆ. ಗೊತ್ತಾಗ್ತಿದೆಯಾ? ಡೆನ್ಮಾರ್ಕ್ ಮತ್ತು ನಾರ್ವೆ 2ನೇ ಮತ್ತು 1ನೇ ಸ್ಥಾನದಲ್ಲಿದೆ. ಗೊತ್ತಾಗ್ತಿದೆ. ಇದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್. ನೆಕ್ಸ್ಟ್ ನೋಡೋಣ. ನೆಕ್ಸ್ಟು ಏನು ಹೈಲೈಟ್ಸ್ ಆಫ್ ದಿ ಇಂಡೆಕ್ಸಲ್ಲಿ ಏನು ಹೈಲೈಟ್ಸ್ ಇದೆ ಅಂದರೆ, ನಾನು ಹೇಳ್ದಂಗೆ ಯೂಶುವಲ್ ನಾರ್ವೆ ಟಾಪ್ ದ ರ್ಯಾಂಕಿಂಗ್, ಡೆನ್ಮಾರ್ಕ್ ವಾಸ್ ಸೆಕೆಂಡ್. ಓಕೆ, ಇಟ್ರಿಯಾ ತುಂಬ ಕೆಳಗಡೆ ಇದೆ, ಬಾಟಮಲ್ಲಿ. ಲಾಸ್ಟ್ ರ್ಯಾಂಕ್ ಅಂದರೆ ಎರಿಟ್ರಿಯಾ, ಅದರಲ್ಲಿ ಸಿರಿಯಾ ಅದ್ರ ಮೇಲಿದೆ. ಗೊತ್ತಾಗ್ತಿದೆಯಾ? ಸಿರಿಯಾ 179, ಇದು 180ನೇ ಸ್ಥಾನ. ಗೊತ್ತಾಗ್ತಿದೆಯಾ? ಇದು 179ನೇ ಸ್ಥಾನ. ಅಟ್ಲೀಸ್ಟ್ ರ್ಯಾಂಕ್ ಗೊತ್ತಿಲ್ಲ ಅಂತಂದ್ರು ಯಾವ ಸ್ಥಾನ, ಯಾವ ರಾಜ್ಯ ಇವು ಕೆಳಗಡೆ ಇದೆ, ಯಾವ ಟಾಪಲ್ಲಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ನೆನಪಿರಬೇಕು. ಬಯಟ್ ಮಾಡೋ ಅವಶ್ಯಕತೆ ಇಲ್ಲ, ಒಂದು ಗೊತ್ತಿರಬೇಕು ಯಾವ ದೇಶಗಳು. ಯಾಕಂದರೆ ಯೂಶಲಿ ನೀವು ಒಂದು ವರ್ಷದ ಕರೆಂಟ್ ಅಫೇರ್ಸ್ ಓದ್ಬಿಟ್ರೆ ನೆಕ್ಸ್ಟ್ ಇಯರ್ಸ್ ಇವೇ ಇರುತ್ತೆ. ಬಟ್ ಡೆನ್ಮಾರ್ಕ್ ಫಸ್ಟ್, ಕೆಲವು ಸಲ ಡೆನ್ಮಾರ್ಕ್ ಫಸ್ಟ್ ಬಂದಿರುತ್ತೆ, ನಾರ್ವೆ ಸೆಕೆಂಡ್ ಬಂದಿರುತ್ತೆ. ಬಟ್ ಇದ್ರಲ್ಲೂ ಅಷ್ಟೇ, ಲಾಸ್ಟ್ 2023 ಸಿರಿಯಾ ಲಾಸ್ಟ್ ಇತ್ತು ಅನ್ಸುತ್ತೆ, ಈ ಸತಿ ಇಟ್ರಿ ಲಾಸ್ಟ್ ಆಗಿದೆ ಅಷ್ಟೇ. ಆ ಥರ ವೇರಿಯೇಷನ್ಸ್ ಇರುತ್ತೆ. ಅದನ್ನು ಸ್ವಲ್ಪ ಅಬ್ಸರ್ವ್ ಮಾಡ್ಕೊಂಡ್ರೆ ಮುಗಿದು, ಬಯಟ್ ಮಾಡೋ ಅವಶ್ಯಕತೆನೇ ಇರಲ್ಲ. ಅದು ಗೊತ್ತಾಗುತ್ತೆ ಏನಕ್ಕೆ ಆ ಕಂಟ್ರಿಗಳಲ್ಲಿ, ಸಿರಿಯಾದಲ್ಲಿ ಏನಕ್ಕೆ ಕಡಿಮೆ ಇರುತ್ತೆ ಅಂದರೆ, ನೀವು ಅಲ್ಲಿ ನೋಡಿರ್ತೀರಿ ಎಷ್ಟು ಘರ್ಷಣೆಗಳು ನಡೀತಾ ಇರುತ್ತೆ ಸರ್ಕಾರದ ಮಧ್ಯೆ ಅಥವಾ ಪಬ್ಲಿಕ್ಸ್ ಅಲ್ಲಿ. ಮತ್ತೆ ನೆಕ್ಸ್ಟ್ ರಿಪೋರ್ಟ್ಸ್ಗಳ ಮಧ್ಯೆ ಇರಾನಲ್ಲಿ ಆಗಿರ್ಬೋದು, ಅಫ್ಘಾನಿಸ್ತಾನಲ್ಲಿ ಆಗಿರ್ಬೋದು, ಈ ಥರ ದೇಶಗಳಲ್ಲಿ ಯಾಕೆ ಪೇಪರ್ ನೋಡಬೇಕು ಅಂದ್ರೆ, ಈ ಥರ ಪೇಪರ್ ಓದಿದ್ರೆ ನಿಮ್ಗೆ ಅನಾಲಿಸಿಸ್ ಮಾಡೋ ಕೆಪಾಸಿಟಿ ಬರುತ್ತೆ. ಗೊತ್ತಾಗ್ತದೆ. ಯಾರೋ ಹೇಳಿದ ಕರೆಂಟ್ ಅಫೇರ್ಸ್ಗೆ ನಾನು ಹೇಳ್ತಾ ಇದ್ದೀನಿ, ಇದನ್ನು ಏನಕ್ಕೆ ಹೇಳ್ತಾ ಇದ್ದೀವಿ ಅಂತಂದರೆ, ಈ ಥರ ಹೈಲೈಟ್ ಮಾಡ್ಕೋಬೇಕು ಅಂತ ಗೊತ್ತಾಗೋಕ್ಕಷ್ಟೇ ಅಷ್ಟೇ. ನೀವು ಇಲ್ಲೇ ಎಲ್ಲ ಕಲಿಯೋಕ್ಕಾಗಲ್ಲ. ಗೊತ್ತಾಗ್ತಿದೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಎಕ್ಸ್ಟ್ರಾ ಎಫರ್ಟ್ ಹಾಕಲೇಬೇಕು, ನಿಮ್ಮದೇ ಅದೇ ಎಫರ್ಟ್ ಹಾಕಬೇಕು. ನೀವೇ ಪ್ರತಿನಿತ್ಯ ಏನು ಮಾಡಬೇಕು, ಓದಬೇಕು. ಅದಕ್ಕೆ ನ್ಯೂಸ್ ಪೇಪರ್ ಯಾಕೆ ಓದಬೇಕು ಅಂತಂದರೆ, ಇದೇ ಒಂದು ದೇಶಕ್ಕೋಸ್ಕರ. ನೀವು ನ್ಯೂಸ್ ಪೇಪರ್ ಓದಲಿಲ್ಲ ಅಂತಂದ್ರೆ ಕರೆಂಟ್ ಅಫೇರ್ಸ್ ತುಂಬಾ ಕಷ್ಟ ಆಗುತ್ತೆ. ಕೆಲವರು ನನಗೆ ಹೇಳ್ತಾ ಇರ್ತಾರೆ, ಸರ್ ಕರೆಂಟ್ ಅಫೇರ್ಸ್ ಎಷ್ಟು ದೂರ ನೆನಪಲ್ಲಿ ಇರಲ್ಲ, ಮರ್ತೋಗುತ್ತೆ. ನೀವು ಯಾವುದೋ ಒಂದು ಮ್ಯಾಗಝಿನ್ ತಗೊಂಡು ಡೈಲಿ 3 ಸತಿ ರಿವಿಷನ್ಸ್ ಮಾಡಿದ್ರು ಬರಲ್ಲ ನಿಮ್ಗೆ. ಅದು ವಿಷಯ ನಿಮಗೆ ಸ್ಟಾರ್ಟಿಂಗ್ ಟು ಎಂಡಿಂಗ್ವರೆಗೂ ಏನೇನಾಯ್ತು ಅಂತ ಒಂದು ಪಿಕ್ಚರ್ ಇತ್ತು ಅಂತಂದ್ರೆ, ನೀವು ಅವಾಗ ಯಾವುದೇ ಕ್ವಶನ್ಸ್ ಬಂದರು ಅಕಸ್ಮಾತ್ ಕರೆಂಟ್ ಅಫೇರ್ಸ್ ಓದೋ ನೆಸೆಸಿಟಿನೇ ಇರಲ್ಲ. ಅವಾಗ ನಿಮಗೆ ಒಂದು ಅನಾಲಿಸಿಸ್ ಅಲ್ಲಿ ನೀವು ಹಾಕ್ಬಿಡ್ತೀರಾ, ಓಕೆ ಇದಿರ್ಬೋದು, ಗೆಸ್ ಮಾಡ್ಬಿಡ್ತೀರಾ. ರೈಟ್ ಗೆಸ್ ಮಾಡಬೇಕು ಅಂದ್ರೆ ಆಮೇಲೆ ಎಲ್ಲದೂ ನೆನಪಲ್ಲಿ ಇಟ್ಕೊಳಕ್ಕಾಗಲ್ಲ. ಈಗ ನೋಡಿ, ಈ ಪಾಯಿಂಟ್ಸ್ ಎಲ್ಲ ಇದೆ, ಇಷ್ಟೇ ಸ್ಥಾನದಲ್ಲಿದೆ, ಇಷ್ಟೇ ತಂದ್ರೆ ಅಟ್ಲೀಸ್ಟ್ ಇದನ್ನ ನೆನಪಲ್ಲಿ ಇಟ್ಕೊಂಡಿರ್ಬೇಕು. ಈ ಇಷ್ಟೇ ಸ್ಥಾನದಲ್ಲಿ ಗೊತ್ತಿರಬೇಕು. ಆದರೆ ಕೆಲವೊಂದು ಸ್ಟೇಟ್ಮೆಂಟು ಗೊತ್ತಿರುತ್ತೆ. ಈಗ ಏನಂತ ಹೇಳ್ಬೋದು, ಅಮೇರಿಕ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯದಲ್ಲಿದೆ, ಕೊನೆಯ ಸ್ಥಾನದಲ್ಲಿದೆ ಅಂತ ಏನಾರು ಕೊಟ್ಬಿಟ್ರೆ ಯೂಶಲಿ ಇರಲ್ಲ. ಯಾಕೆಂದರೆ ಅಮೇರಿಕಾದಲ್ಲಿ ಸ್ವಲ್ಪ ಫ್ರೀಡಮ್ಗೆಲ್ಲ ಅಷ್ಟು ಅವಕಾಶ ಇದೆ, ಅಲ್ಲಿ ಆಗಕ್ಕೆ ಸಾಧ್ಯ ಇಲ್ಲ, ನಾವು ಗೆಸ್ ಮಾಡ್ಬೋದು. ಆದರೆ ನಿಮ್ಗೆ ಗೊತ್ತಿದ್ರೆ ಮಾತ್ರ ಮಾಡ್ತೀರಾ, ಇಲ್ಲಾಂದರೆ ಅಮೇರಿಕ ಇರ್ಬೋದು ಅಂದ್ಕೊಂಡು ಸುಮ್ಮನೆ ಆಗ್ತೀರಾ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಪೇಪರ್ನ ಡೈಲಿ ಓದಬೇಕು. ಗೊತ್ತಾಗ್ತಿದೆಯಾ? ನೆಕ್ಸ್ಟ್, ಇಟ್ ಶೋಸ್ ಓವರ್ ಆಲ್ ಡಿಕ್ಲೈನ್ ಇನ್ ಪ್ರೆಸ್ ಫ್ರೀಡಮ್ ಗ್ಲೋಬಲಿ. ಅಂದರೆ ಈ ರಿಪೋರ್ಟು ಜಾಗತಿಕವಾಗಿ ಪತ್ರಿಕಾ ಸ್ವಾತಂತ್ರ್ಯ, ಪ್ರೆಸ್ ಫ್ರೀಡಮ್ ಎಷ್ಟು ಕಮ್ಮಿ ಆಗ್ತಿದೆ ಅನ್ನೋದನ್ನ ಇದು ತೋರಿಸ್ಕೊಟ್ಟಿದೆ. ದ ಕಂಟ್ರೀಸ್ ಫಾರ್ ಪ್ರೆಸ್ ಫ್ರೀಡಮ್ ಇಸ್ ಗುಡ್ ಆರ್ ಆಲ್ ಇನ್ ಯುರೋಪಲ್ಲಿ ಪ್ರೆಸ್ ಫ್ರೀಡಮ್ ಗುಡ್ ಇದೆ, ಎಸ್ಪೆಷಲಿ ವಿತ್ ಇನ್ ದಿ ಯುರೋಪಿಯನ್ ಯೂನಿಯನಲ್ಲಿ ಈ ಒಂದು ಏನು ಪತ್ರಿಕಾ ಸ್ವಾತಂತ್ರ್ಯ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಗೊತ್ತಾ ಏನಕ್ಕೆ ಚೆನ್ನಾಗಿದೆ ಅಂದರೆ, ಅವರು ಏನು ಮಾಡಿದ್ರು, ಇತ್ತೀಚೆಗೆ ಅಡಾಪ್ಟೆಡ್ ದ ಫಸ್ಟ್ ಮೀಡಿಯಾ ಫ್ರೀಡಮ್ ಲಾ. ಗೊತ್ತಾಗ್ತಿದೆಯಾ? ಫಸ್ಟ್ ಮೀಡಿಯಾ ಫ್ರೀಡಮ್ ಲಾ ಅನ್ನೋದು ಒಂದು ಕಾನೂನು ತಗೊಂಡ್ರು. ಯಾವುದಕ್ಕೆ? ಮೀಡಿಯಾಗೆ ಫ್ರೀಡಮ್ ಕೊಡೋಕ್ಕೋಸ್ಕರ ಕಾನೂನೇ ತಗೊಂಡಿದ್ದಾರೆ. ಅದನ್ನ EMFA ಅಂತ ಹೇಳ್ತಾರೆ. ಗೊತ್ತಾಗ್ತಿದೆಯಾ? ಮೀಡಿಯಾ ಫ್ರೀಡಮ್ ಆಫ್ ಲಾ ಅಂತ ಕರೀತಾರೆ. ಇಲ್ಲಿ ಯುರೋಪಿಯನ್ ಯೂನಿಯನ್ ಇದನ್ನ ಜಾರಿಗೆ ತಂದಿದೆ. ಗೊತ್ತಾಯ್ತಾ? ನೆಕ್ಸ್ಟು, ಮೆಗರ್ಬ್ ಮತ್ತು ಮಿಡಲ್ ಈಸ್ಟ್ ರೀಜನ್ಸ್ ಪರ್ಫಾರ್ಮ್ಡ್ ವರ್ಸ್ಟ್ ಇನ್ ಟರ್ಮ್ಸ್ ಆಫ್ ರಿಸ್ಟ್ರಿಕ್ಷನ್ ದ ಪ್ರೆಸ್ ಫ್ರೀಡಮ್ ಬೈ ಗೌರ್ಮೆಂಟ್ ಫೋರ್ಸ್. ಗೌರ್ಮೆಂಟ್ಗಳು ಈ ಒಂದು ಮೀಡಿಯಾಗಳ ಮೇಲೆ ಸ್ಯಾಂಕ್ಷನ್ಸ್ಗಳು ಇರೋದು ಅಥವಾ ಅವ್ರ ಮೇಲೆ ರಿಸ್ಟ್ರಿಕ್ಷನ್ಸ್ ಹಾಕೋದ್ರಿಂದ ಅದು ಮಿಡಲ್ ಈಸ್ಟ್ ಕಂಟ್ರೀಸ್ಗಳಲ್ಲಿ ಈ ಒಂದು ಪರ್ಫಾರ್ಮೆನ್ಸು ವರ್ಸ್ಟ್ ಕಂಡೀಷನಲ್ಲಿದೆ ಅಂತ ಈ ರಿಪೋರ್ಟು ಹೇಳ್ತಾ ಇದೆ. ಗೊತ್ತಿದ್ದ? ಹಂಗಾರೆ ಏನಿದು ಯುರೋಪಿಯನ್ ಯೂನಿಯನ್ಸು ಜಾರಿ ತಗೊಂಬಂದ್ರು ಏನು ಅಂತ, ಫಸ್ಟ್ ಮೀಡಿಯಾ ಫ್ರೀಡಮ್ ಆಫ್ ಲಾ. ಏನಿದು? ವಾಟ್ ಇಸ್ ಯುರೋಪಿಯನ್ ಮೀಡಿಯಾ ಫ್ರೀಡಮ್ ಆಕ್ಟ್? ಯುರೋಪಿಯನ್ ಮೀಡಿಯಾ ಫ್ರೀಡಮ್ ಆಕ್ಟ್ ಅಂತ ಕರೀತಾರೆ. ಯುರೋಪಿಯನ್ ಮೀಡಿಯಾ ಫ್ರೀಡಮ್ ಆಕ್ಟ್ ಎಸ್ಟಾಬ್ಲಿಷ್ ಕಾಮನ್ ಫ್ರೇಮ್ವರ್ಕ್ ಫಾರ್ ಮೀಡಿಯಾ ಸರ್ವಿಸ್ ಇನ್ ದಿ EU
ಮಾರ್ಕೆಟ್ ಅಂಡ್ ಇಂಟ್ರೊಡ್ಯೂಸ್ ದ ಮೆಜರ್ ದ ಏಮ್ ಟು ಪ್ರೊಟೆಕ್ಟಿಂಗ್ ಜರ್ನಲಿಸ್ಟ್ ಮೀಡಿಯಾ ಪ್ರೊವೈಡ್ ಫ್ರಮ್ ದಿ ಪೊಲಿಟಿಕಲ್ ಇಂಟರ್ಫೆರೆನ್ಸ್. ರಾಜಕೀಯ ಹಸ್ತಕ್ಷೇಪದಿಂದ ಕೆಲವೊಂದು ಮೀಡಿಯಾಗಳನ್ನ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ಈ ಒಂದು ಲಾನ ಎನಾಕ್ಟ್ ಮಾಡಿದ್ದಾರೆ ಎಲ್ಲಿ ಯುರೋಪಿಯನ್ ಯೂನಿಯನ್. ಇದು ಪ್ರಶ್ನೆ ಆಗೋ ಸಾಧ್ಯತೆ ಇದೆ, ಗೊತ್ತಾಯ್ತಾ? ವಿಚ್ ಸ್ಟೇಟ್ ಅಥವಾ ವಿಚ್ ಕಂಟ್ರಿ ಯಾವ ಇದನ್ನ ಪ್ರೆಸ್ ಫ್ರೀಡಮ್ ಆಕ್ಟ್ ನ ಜಾರಿಗೆ ತಂದಿದ್ದು ಅಥವಾ ಮೀಡಿಯಾ ಫ್ರೀಡಮ್ ಆಕ್ಟ್ ನ ಜಾರಿಗೆ ತಂದಿದ್ದು ಅಂತ ಕೇಳ್ಬೋದು, ಪ್ರಶ್ನೆ ಬರೋ ಸಾಧ್ಯತೆ ಇದೆ. ಇದು ನಿಮಗೆ ನೆನಪಲ್ಲಿರಬೇಕು, ಗೊತ್ತಾಗ್ತಿದ್ಯಾ? ನೆಕ್ಸ್ಟ್ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋದಾಗ ನಿಮಗೆ ನನ್ನ ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದೆ, ಇಂಟರ್ಪೋಲ್ ಬಗ್ಗೆ ಮಾತಾಡ್ಬೇಕಾದ್ರೆ ಯಾವ ರೀತಿ ಇಂಟರ್ನ್ಯಾಷನಲ್ ಇಶ್ಯೂಸ್ ಟ್ಯಾಕಲ್ ಮಾಡಬೇಕು ಅಂದರೆ ಹೆಂಗೆ ನೋಡಿ, ಇಲ್ಲಿ ನಡೆದಿರೋ ಇನ್ಸಿಡೆಂಟು ಅದು ಇಂಟರ್ನ್ಯಾಷನಲ್ ಲೆವೆಲ್ವರೆಗೂ ರೀಚ್ ಆಗುತ್ತೆ. ಅದಕ್ಕೋಸ್ಕರ ನಿಮಗೆ ಗೊತ್ತಿರಬೇಕು, ಪೇಪರ್ ಓದ್ಬೇಕಾದ್ರೆ ಫಾಲೋಅಪ್ ಮಾಡಬೇಕು. ನೀವೇನಿಲ್ಲ ಕರೆಕ್ಟಾಗಿ ಒಬ್ಬರು MP ಏನು ಮಾಡಿದ್ರಲ್ಲ, ಸೆಕ್ಷುವಲ್ ಹರಾಸ್ಮೆಂಟ್ ಮೇಲೆ ಕೇಸ್ ಆಯಿತು, FIR ರಿಜಿಸ್ಟರ್ ಆಯಿತು, ಅವಾಗಲಿಂದ ಅಲ್ಲಿ ನಡೆದ ಘಟನೆಗಳು, ಡಿಸ್ಕಷನ್ಸು ಮತ್ತು ಮೀಡಿಯಾದಲ್ಲಿ ಬಂದಿದ್ದು ಅಥವಾ ಪೇಪರಲ್ಲಿ ಬಂದಿದ್ದು ವಿಷಯಗಳನ್ನ ಕಲೆಕ್ಟ್ ಮಾಡ್ಕೊಂಡ್ರೆ ಅದೇ ಕರೆಂಟ್ ಅಫೇರ್ಸ್, ಗೊತ್ತಾಗುತ್ತೆ? ಅದ್ರ ಮೇಲೆ ಕ್ವಶನ್ಸ್ ಬರುತ್ತೆ, ಓಕೆನಾ? ನೋಡೋಣ ಏನು ನ್ಯೂಸಲ್ಲಿ ಇತ್ತು. ವೈ ನ್ಯೂಸ್ ಬ್ಲೂ ಕಾರ್ನರ್ ನೋಟಿಸ್ ಆಫ್ ಇಂಟರ್ಪೋಲ್, ಗೊತ್ತಾಯ್ತಾ? ಇದು ಇಂಪಾರ್ಟೆಂಟ್, ಯಾಕೆಂದರೆ ಇಂಟರ್ಪೋಲ್ ಕೆಲವೊಂದು ನೋಟಿಸ್ಗಳನ್ನ ಹೊರಡಿಸುತ್ತೆ. ಡಿಫ್ರೆಂಟ್ ಆಫ್ ಟೈಪ್ಸ್ ಆಫ್ ನೋಟಿಸ್ಗಳಿದೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಮುಂದೆ. ಏನು ಅದರಲ್ಲಿ ಬ್ಲೂ ಕಾರ್ ನೋಟಿಸ್ ಯಾಕೆ ನ್ಯೂಸಲ್ಲಿ ಇತ್ತು ಅಂದರೆ, ಒಬ್ಬ MP ಮೇಲೆ ಏನಾಗಿತ್ತು, ಬ್ಲೂ ಕಾರ್ ನೋಟಿಸ್ನ ಜಾರಿ ಮಾಡಿದ್ರು. ಏನು ಬ್ಲೂ ಕಾರ್ ನೋಟಿಸ್ ಅಂದ್ರೇನು, ಅದನ್ನು ಏನಕ್ಕೆ ಜಾರಿ ಮಾಡ್ತಾರೆ ಮತ್ತು ಯಾರು ಜಾರಿ ಮಾಡ್ತಾರೆ, ಯಾರ ಮುಖಾಂತರ ಜಾರಿ ಮಾಡ್ತಾರೆ? ಯಾಕೆಂದರೆ ಡೈರೆಕ್ಟಾಗಿ ಒಂದು ಇಂಟರ್ಪೋಲ್ನ ಇದು ಮಾಡೋಕ್ಕಾಗಲ್ಲ, ಜಾರಿ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಯಾರ ಮುಖಾಂತರ ಮಾಡ್ಬೇಕನ್ನೋ ಅದ್ರ ಬಗ್ಗೆ ತಿಳ್ಕೊಳ್ಳೋಣ, ಓಕೆನಾ? ಫಸ್ಟ್, ರೀಸೆಂಟ್ಲಿ ಇಟ್ ವಾಸ್ ಫೌಂಡೆಡ್ CBI ಲೈಕ್ಲಿ ಟು ಇಶ್ಯೂ ಬ್ಲೂ ಕಾರ್ ನೋಟಿಸ್ against the member of parliament who fled Germany and diplomatic passport after allegations of sexual abuse. ಗೊತ್ತು ನಿಮ್ಗೆ, ನ್ಯೂಸ್ ಕೇಳಿರ್ತೀರಾ, ಯಾರ ಮೇಲೆ ಬಂದಿತ್ತು ಆಪಾದನೆ ಅಂತ ಅಂದ್ಬಿಟ್ಟು. CBI ಯಾಕೆ ಈ CBI ಬಂತು ಅಂದರೆ, ನಾವು ಡೈರೆಕ್ಟಾಗಿ ಇಂಟರ್ಪೋಲ್ಗೆ ಅಪ್ರೋಚ್ ಆಗಲ್ಲ, ಅದಕ್ಕೆ CBI ಮುಖಾಂತರ ನಮ್ಮ ಕರ್ನಾಟಕ ಪೊಲೀಸ್ ಡಿಪಾರ್ಟ್ಮೆಂಟು FIR ಆಗಿದೆ ಅವ್ರ ಮೇಲೆ. ಅವ್ರು ನಾವು ಡೈರೆಕ್ಟಾಗಿ ಇಂಟರ್ಪೋಲಿಗೆ ನಾವು ಏನು ಮಾಡೋಕ್ಕಾಗಲ್ಲ. ಹೋಗಿ ನಮ್ಮ ಬ್ಲೂ ಕಾರ್ ನೋಟಿಸ್ ಜಾರಿ ಮಾಡಿ ಅಂತ ನಾವು ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ CBI ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಏನಿದೆ ಅದು ಇಲ್ಲಿ ಒಂದು ಬ್ರಿಡ್ಜ್ ಥರ ವರ್ಕ್ ಮಾಡುತ್ತೆ. ಈ ನಮ್ಮ ಎಲ್ಲ ಸ್ಟೇಟ್ಗಳ ಪೊಲೀಸ್ಗೆ ಪ್ಲಸ್ ಇಂಟರ್ಪೋಲ್ಗೆ ಮಧ್ಯೆ ಬ್ರಿಡ್ಜ್ ಥರ ಯಾರು ವರ್ಕ್ ಮಾಡುತ್ತೆ ಅಂದರೆ CBI ವರ್ಕ್ ಮಾಡುತ್ತೆ. ಆ CBI ಮುಖಾಂತರ CBI ಇಂಟರ್ಪೋಲಿಗೆ ಕೇಳುತ್ತೆ, ಬ್ಲೂ ಕಾರ್ ನೋಟಿಸ್ ಈ ವ್ಯಕ್ತಿ ಮೇಲೆ ಬ್ಲೂ ಕಾರ್ ನೋಟಿಸ್ ಜಾರಿ ಮಾಡಬೇಕು ಅಥವಾ ರೆಡ್ ಕಾರ್ ನೋಟಿಸ್ ಜಾರಿ ಮಾಡಬೇಕು, ಯೆಲ್ಲೋ ಕಲರ್ ನೋಟಿಸ್ ಜಾರಿ ಮಾಡಬೇಕು, ಅದೇನಿಥಿಂಗ್ ಆ ಥರ ಕೇಳಿದಾಗ CBI ಇಂಟರ್ಪೋಲ್ ಅವಾಗ ಏನು ಮಾಡುತ್ತೆ, ಬ್ಲೂ ಕಾರ್ ನೋಟಿಸ್ ಜಾರಿ ಮಾಡಿ ಎಲ್ಲ ಏನು ಕಂಟ್ರೀಸ್ ಇರ್ತವೆ, ಇಂಟರ್ಪೋಲಲ್ಲಿ ಯಾವ ಕಂಟ್ರೀಸ್ ಇದ್ದಾವೆ ಎಲ್ಲ ಕಂಟ್ರೀಸ್ಗೂ ಇದು ಏನು ಮಾಡುತ್ತೆ, ಆ ನೋಟಿಸ್ನ ಜಾರಿ ಮಾಡುತ್ತೆ. ಅಲ್ಲಿನ ದೇಶಗಳು ಅದ್ರ ಮೇಲೆ ಆ್ಯಕ್ಷನ್ನ ತೊಗೊತವೆ, ಗೊತ್ತಾಗ್ತಿದೆ? ಹೇಗೆ ಮೆಂಬರ್ ಆಫ್ ಪಾರ್ಲಿಮೆಂಟ್ MP ಮೇಲೆ ಒಂದು ಅಲಿಗೇಷನ್ಸ್ ಬಂದಾಗ CBI ಬ್ಲೂ ಕಾರ್ ನೋಟಿಸ್ ಇಶ್ಯೂ ಮಾಡಿ ಅಂದ್ಬಿಟ್ಟು ಕೇಳ್ತದೆ. ಏನು ವಾಟ್ ಈಸ್ ಇಂಟರ್ಪೋಲ್? ಏನು ಇಂಟರ್ಪೋಲ್ ಅಂದರೆ ನಿಮ್ಗೆ ಗೊತ್ತಿರಬೇಕು, ಗೊತ್ತಾ? ಇಂಟರ್ಪೋಲ್ ವಾಸ್ ಎಸ್ಟಾಬ್ಲಿಷ್ಡ್ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಪೊಲೀಸ್ ಇನ್ 1923. ಇದು ಇಂಪಾರ್ಟೆಂಟು. ಇಂಟರ್ನ್ಯಾಷನಲ್ ಕ್ರಿಮಿನಲ್ ಪೊಲೀಸ್ ಕಮಿಷನ್ ಹ್ಯಾವ್ ಬೆಟರ್ ಕೋಆರ್ಡಿನೇಟ್ ಅಮಾಂಗ್ ದ ಪೊಲೀಸ್ ಫೋರ್ಸ್ ಗ್ಲೋಬಲಿ. ಏನು ನಮ್ಮ ಜಾಗತಿಕವಾಗಿ ಪೊಲೀಸ್ ಫೋರ್ಸ್ಗಳಿದೆ ಅವ್ರ ಜೊತೆ ಕೋಆರ್ಡಿನೇಟ್ ಮಾಡೋಕ್ಕೋಸ್ಕರ ಒಂದು ಸಂಸ್ಥೆ ಇದೆ ಇಂಟರ್ಪೋಲ್. ಇದು ಎಲ್ಲ ರಾಷ್ಟ್ರಗಳಲ್ಲಿರುವ ಪೊಲೀಸ್ ಫೋರ್ಸ್, ಈಗ ನಮ್ಮ ಇಂಡಿಯಾದಲ್ಲಿ ಇರ್ಬೋದು, ಜಪಾನು, ಅಮೇರಿಕಾ, ಚೀನಾ ಆಗಿರ್ಬೋದು, ಎಲ್ಲ ಅವ್ರದ್ದೇ ಪೊಲೀಸ್ ವ್ಯವಸ್ಥೆಗಳಿರುತ್ತೆ. ಅವನ್ನೆಲ್ಲ ಕೋಆರ್ಡಿನೇಟ್ ಮಾಡೋ ಒಂದು ಸೆಂಟರ್ ಪಾಯಿಂಟ್ ಅಂತ ಕರಿಬೋದು ಇದನ್ನು. ಯಾವುದು ಇಂಟರ್ಪೋಲ್ನ. ಇದನ್ನು ಇಂಟರ್ನ್ಯಾಷನಲ್ ಕ್ರಿಮಿನಲ್ ಪೊಲೀಸ್ ಕಮಿಷನ್ 1923 ಇದನ್ನು ಏನು ಮಾಡಿದ್ರು, ಎಸ್ಟಾಬ್ಲಿಷ್ ಮಾಡಿದ್ದಾರೆ, ಗೊತ್ತಾಗ್ತಿದೆಯಾ? ಇದು ಮೆಂಬರ್ಸ್ ಎಷ್ಟಿದ್ದಾರೆ ಅಂತಂದರೆ 196 ಮೆಂಬರ್ಸ್ ಇದ್ದಾರೆ, ಗೊತ್ತಾಗ್ತಿದೆಯಾ? ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಬರುತ್ತೆ? ಲಿಯಾನ್, ಫ್ರಾನ್ಸಲ್ಲಿ ಇದ್ರದ್ದು ಹೆಡ್ ಕ್ವಾರ್ಟರು ಅದಿದೆ. ಇಂಪಾರ್ಟೆಂಟು ಮೆಂಬರ್ ಇಂಪಾರ್ಟೆಂಟು, ಇದರ ಎಷ್ಟು ಎನಾಕ್ಟಲ್ ಮಾಡಿದ್ರು ಫ್ಯಾಕ್ಟ್ಸ್ ಇಂಪಾರ್ಟೆಂಟು. ನೆಕ್ಸ್ಟ್ ಇದರ ಹೆಡ್ ಕ್ವಾರ್ಟರ್ ಮೇಲೆ ಕ್ವಶನ್ಸ್ಗಳು ಬರೋ ಚಾನ್ಸಸ್ ಬಂದಿದೆ. ಈಗ ಆಲ್ರೆಡಿ PCPSIಗಳಲ್ಲಿ ಕ್ವಶನ್ಸ್ಗಳು, FDIಗಳಲ್ಲಿ ತುಂಬ ಸತಿ ಕ್ವಶನ್ಸ್ಗಳು ಆಗಿದೆ ಇದ್ರ ಮೇಲೆ, ಗೊತ್ತಾಗ್ತಿದೆ? ಅದರಲ್ಲಿ ಒಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂದರೆ ನಾರ್ತ್ ಕೊರಿಯಾ, ತುಳುವು, ಕೋಸ್ಕ್ವಾ, ತೈವಾನ್ ಅಂಡ್ ವೆಸ್ಟರ್ನ್ ಸಹಾರಾ ನಾಟ್ ದ ಮೆಂಬರ್ ಆಫ್ ಇಂಟರ್ಪೋಲ್. ನೋಡಿ, ಈ ರಾಷ್ಟ್ರಗಳು ಏನೋ ಇಂಟರ್ಪೋಲ್ನ ಸದಸ್ಯತ್ವವನ್ನು ಪಡೆದುಕೊಂಡಿಲ್ಲ ಅಂತ ಹೇಳುತ್ತೆ, ಓಕೆನಾ? ಇಂಟರ್ಪೋಲ್ಸ್ ರೋಲ್ ಇಸ್ ಇನ್ಕ್ಲೂಡ್ ಶೇರಿಂಗ್ ಅಂಡ್ ಅಸೆಸಿಂಗ್ ಡಾಟಾ ಆಫ್ ಕ್ರಿಮಿನಲ್ಸ್, ಮ್ಯಾನೇಜಿಂಗ್ ಪೊಲೀಸ್ ಡಾಟಾಬೇಸ್ ಅಂಡ್ ಪ್ರೊವೈಡಿಂಗ್ ಟೆಕ್ನಿಕಲ್ ಆಪರೇಷನ್ ಸಪೋರ್ಟ್. ಅಂದರೆ ಡಾಟಾಬೇಸ್ನ ಕಲೆಕ್ಟ್ ಮಾಡೋದು, ನೆಕ್ಸ್ಟ್ ಈ ಟೆಕ್ನಿಕಲಿ ಕ್ರಿಮಿನಲ್ಸ್ ಡಾಟಾಬೇಸ್ನ ಶೇರ್ ಮಾಡೋದು, ಪ್ರೊವೈಡಿಂಗ್ ಟೆಕ್ನಿಕಲ್ ಆಪರೇಷನ್ ಸಪೋರ್ಟ್ನ ಮಾಡೋದು ಬೇರೆ ಬೇರೆ ಕಂಟ್ರೀಸ್ಗಳಿಗೆ, ಗೊತ್ತಾಗ್ತಿದೆಯಾ?
ಈಗ ನಾವು ನಮ್ಮ ಕರ್ನಾಟಕ ಪೊಲೀಸ್ನವರು ರವಿ ಪೂಜಾರಿ ಅಂತ ಒಬ್ಬ ಕ್ರಿಮಿನಲ್ ಸೆನೆಗಲ್ಲಿಂದ ಹಿಡ್ಕೊಂಡ್ಬಂದ್ರು. ಆ ಸೆನೆಗಲ್ಲಿಂದ ಹಿಡ್ಕೊಂಡ್ಬರೋಕ್ಕೆ ಈ ಇಂಟರ್ಪೋಲ್ ತುಂಬಾ ಸಹಾಯ ಮಾಡ್ತು. ಸೆನೆಗಲ್ ಗೌರ್ಮೆಂಟ್ಗೆ ಇಂಟರ್ಪೋಲ್ ಅವನ ಮೇಲೆ ರೆಡ್ ಕಾರ್ನರ್ ಜಾರಿ ಮಾಡಿ ಓಡಿಸಿದ್ರು. ಅಲ್ಲಿ ಸೆನೆಗಲಲ್ಲಿ ಯಪ್ಪ ಸಿಗಾಕೊಂಡು ಅಲ್ಲಿಂದ ಅವ್ರನ್ನ ಡೆಪೋರ್ಟ್ ಮಾಡಿದ್ರು ನಮ್ಮ ಇಂಡಿಯಾಕ್ಕೆ. ನಾವಿಲ್ಲಿ ರಿಸೀವ್ ಮಾಡಿ ಅವ್ರನ್ನ ಇಂಟ್ರಾಗೇಷನ್ ಮಾಡಿ ಇದು ಮಾಡಿದ್ರು. ಆ ಥರ ನಾನು ಅವ್ರ ಥರದವರು ಯಾವ ಟೆರರಿಸ್ಟ್ಗಳಾಗಿರ್ಬೋದು, ಯಾರೇ ಅಕ್ಯೂಸ್ಡ್ಗಳು ನಮ್ಮ ಭಾರತದಿಂದ ಎಸ್ಕೇಪ್ ಆಗಿ ಹೋದವ್ರನ್ನ ಕ್ರಿಮಿನಲ್ಸ್ನ ಇಂಟರ್ಪೋಲ್ ಮುಖಾಂತರ ನಮ್ಮ ದೇಶಕ್ಕೆ ನಾವೇನು ಮಾಡ್ಬೋದು, ಕರೆಸ್ಕೋಬೋದು. ಇಟ್ ಫೋರ್ಸಸ್ ಅಂಡ್ ಟ್ರಾನ್ಸಿಷನಲ್ ಕ್ರೈಮ್ ಏರಿಯಾಸ್, ಅದರಲ್ಲೂ ಇಂಪಾರ್ಟೆಂಟ್ ಆಗಿ ಯಾವುದು, ಟೆರರಿಸಮ್, ಸೈಬರ್ ಕ್ರೈಮ್ ಅಂಡ್ ಆರ್ಗನೈಸ್ಡ್ ಕ್ರೈಮ್ ಅಲ್ಲಿ ಯಾರು ಭಾಗಿಯಾಗಿರ್ತಾರೆ ಅವ್ರನ್ನ ಹಿಡಿಯೋಕ್ಕೋಸ್ಕರ ಈ ಒಂದು ಇಂಟರ್ಪೋಲ್ ಇದು ಮಾಡುತ್ತೆ. CBI ಆಕ್ಟ್ ಆಸ್ ದ ನ್ಯಾಷನಲ್ ಸೆಂಟ್ರಲ್ ಬ್ಯೂರೋ. ಗೊತ್ತಾ, CBI ಏನಾಗುತ್ತೆ ನಮಗೆ ಒಂದು ಕೀ ಪಾಯಿಂಟ್ ಆಗಿ ವರ್ಕ್ ಆಗುತ್ತೆ. ಕರ್ನಾಟಕದಲ್ಲಿ ಯಾವುದು ಅಂದರೆ CID. ಈಗ ನಾವು ಪೊಲೀಸ್ ಸ್ಟೇಷನ್ ಯಾವುದೋ ಕ್ರಿಮಿನಲ್ ಮೇಲೆ ರೆಡ್ ಕಾರ್ನರ್ ನೋಟಿಸ್ ಜಾರಿ ಮಾಡಬೇಕು ಅಂದರೆ ಡೈರೆಕ್ಟಾಗಿ ನೋಟಿಸ್ ನಾವು ಜಾರಿ ಮಾಡೋಕ್ಕಾಗಲ್ಲ. ನಾವೇನು ಮಾಡ್ತೀವಿ, ಫಸ್ಟು CID ಬರಿತೀವಿ, ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ಗೆ, CID ಏನು ಮಾಡುತ್ತೆ, ಅದನ್ನು CBI ಬರೆಯುತ್ತೆ. CBIಗೆ ಅವರು CBIನವರು ಇಂಟರ್ಪೋಲ್ಗೆ ಕಳಿಸ್ಕೊಡ್ತಾರೆ. ಹಿಂಗೆ ಈ ಥರ ಪ್ರೋಸೆಸ್ನಿಂದ ಅದು ರೆಡ್ ಕಾರ್ನರ್ ನೋಟಿಸ್ ಇರುತ್ತೆ. ಇದು 3 months ವ್ಯಾಲಿಡಿಟಿ ಇರುತ್ತೆ. ಇದನ್ನ ಬೇಕಾದ್ರೆ ನೆಕ್ಸ್ಟ್ ಅದನ್ನ ನಾವು ರಿನ್ಯೂವಲ್ ಮಾಡಿಸ್ಬೋದು. ಆ ಒಂದು ಮತ್ತೆ ಅದನ್ನ ಇನ್ವೆಸ್ಟಿಗೇಟ್ ಮಾಡಿಸಿ ನೋಡಿ. ಈಗ ಇಂಟರ್ಪೋಲ್ ಕೆಲವೊಂದು ನೋಟಿಸ್ಗಳನ್ನ ಹೊಡಿಸುತ್ತೆ, ನೀವು ಕೇಳಿರ್ತೀರಾ. ಅದರಲ್ಲಿ ಈಗ ನ್ಯೂಸಲ್ಲಿ ಇದ್ದು ಬ್ಲೂ ಕಾರ್ನರ್ ನೋಟಿಸ್ ಅಂತ ಕರೀತಾರೆ, ಅದು ಬ್ಲೂ ನೋಟಿಸ್ ಅಂತ ಕರೀತಾರೆ. ಏನು ಇಂಟರ್ನ್ಯಾಷನಲ್ ರಿಕ್ವೆಸ್ಟ್ ಮುಖಾಂತರ ಅಲರ್ಟ್ ಮಾಡೋಕ್ಕೆ, ಕ್ರಿಮಿನಲ್ಸ್ ಬಗ್ಗೆ ಅಲರ್ಟ್ ಮಾಡಿಸ್ಕೋಸ್ಕರ ಇದನ್ನ ಈ ಥರ ನೋಟಿಸ್ಗಳನ್ನ ಇಶ್ಯೂ ಮಾಡುತ್ತೆ. ಒಟ್ಟು 8 ಥರ ನೋಟಿಸ್ಗಳು ಬರುತ್ತೆ. ಅದರಲ್ಲಿ ಇಂಪಾರ್ಟೆಂಟು ರೆಡ್ ಕಾರ್ ನೋಟಿಸ್ ಮತ್ತು ಬ್ಲೂ ಕಾರ್ ನೋಟಿಸ್ ತುಂಬ ನ್ಯೂಸಲ್ಲಿ ಇರ್ತವೆ ಯೂಶ್ವಲಿ, ಯಾವಾಗಲೂ ಜಾಸ್ತಿ. ಗೊತ್ತಿದೆ, ಇವರು ನಮ್ಮ ಗೌರ್ಮೆಂಟ್ಗಳ ಈ ಒಂದು ರಿಕ್ವೆಸ್ಟ್ ಮೇರೆಗೆ ಇಶ್ಯೂ ಮಾಡುತ್ತೆ. ನೋಡೋಣ ಏನು ರೆಡ್ ಕಾರ್ ನೋಟಿಸ್ ಅಂತಂದರೆ, ಟು ಲೊಕೇಟ್ ದ ಅರೆಸ್ಟ್ ಪರ್ಸನ್ ವಾಂಟೆಡ್ ಟು ಪ್ರಾಸಿಕ್ಯೂಷನ್ ಆರ್ ಸರ್ವ್ ದ ಸೆಂಟೆನ್ಸ್. ಅಂದರೆ ಆ ವ್ಯಕ್ತಿಗೆ ಕನ್ವಿಕ್ಷನ್ ಆಗಿರುತ್ತೆ ಅಥವಾ ವ್ಯಕ್ತಿ ಮೇಲೆ ಏನು ಸೆಂಟೆನ್ಸ್ ಅಂದರೆ ಲೈಕ್ ಶಿಕ್ಷೆ ಆಗಿರುತ್ತೆ ಅಥವಾ ಅಪರಾಧ ಸಾಬೀತಾಗಿರುತ್ತೆ ಅಂಥ ವ್ಯಕ್ತಿಗಳನ್ನ ಈ ರೆಡ್ ಕಾರ್ ನೋಟಿಸ್ ಜಾರಿ ಮಾಡ್ತಾರೆ. ಅವರಿಗೆ ಗೊತ್ತಾಗುತ್ತೆ, ಇದು ಟೆರರಿಸ್ಟ್ಗಳಾಗಿರ್ಬೋದು, ದೊಡ್ಡ ದೊಡ್ಡ ಕ್ರಿಮಿನಲ್ಸ್ಗಳು ಏನಾದ್ರು ಎಸ್ಕೇಪ್ ಇದ್ದರೆ ಅವ್ರಿಗೆ ರೆಡ್ ಕಾರ್ ನೋಟಿಸ್ ಜಾರಿ ಮಾಡ್ತಾರೆ. ಇದು ಟು ಕಲೆಕ್ಟ್ ಅಡಿಷನಲ್ ಇನ್ಫಾರ್ಮೇಶನ್ ಅಬೌಟ್ ದಿ ಪರ್ಸನ್ ಇನ್ ಎ ಕ್ರಿಮಿನಲ್ ಇನ್ವೆಸ್ಟಿಗೇಷನ್. ಈಗ ಒಬ್ಬ ಪರ್ಸನ್ ಎಸ್ಕೇಪ್ ಆಗಿರ್ತಾನೆ, ಅವನ ಬಗ್ಗೆ ಇನ್ಫಾರ್ಮೇಶನ್ ಬಗ್ಗೆ ಎಲ್ಲಿದ್ದಾನೆ ಅನ್ನೋದ್ರ ಫೈಂಡ್ ಔಟ್, ಅವ್ರು ಅರೆಸ್ಟ್ ಮಾಡ್ಕೊಡಲ್ಲ. ಗೊತ್ತಾಗ್ತದೆ, ಅವ್ರು ಎಲ್ಲಿದ್ದಾನೆ ಅಂತ ಫೈಂಡ್ ಔಟ್ ಮಾಡೋದಕ್ಕೆ ಈ ಬ್ಲೂ ಕಾರ್ ನೋಟಿಸ್ನ ಜಾರಿ ಮಾಡ್ತಾರೆ. ರೆಡ್ ಕಾರ್ ನೋಟಿಸ್ ಅಂದರೆ ಅವರೇ ಅರೆಸ್ಟ್ ಮಾಡಿ ಬೇಕಾದ್ರೆ ನಮ್ಮ ದೇಶಕ್ಕೆ ಕಳಿಸ್ಕೊಡೋ ಒಂದು ಸಾಧ್ಯತೆ ಇರುತ್ತೆ. ಇದು ಬ್ಲೂ ಕಾರ್ ನೋಟಿಸ್, ಎರಡಕ್ಕೂ ಡಿಫ್ರೆನ್ಸ್ ಗೊತ್ತಿರಲಿ. ಓಕೆ, ನೆಕ್ಸ್ಟ್ ಎಲ್ಲೋ ನೋಟಿಸ್ ಟು ಲೊಕೇಟ್ ಅ ಮಿಸ್ಸಿಂಗ್ ಪರ್ಸನ್. ಯಾವ್ದಾದ್ರು ವ್ಯಕ್ತಿ ಮಿಸ್ ಆಗಿದ್ರೆ, ನಮ್ಮ ಇಂಡಿಯಾದಲ್ಲಿ ಮಿಸ್ ಆಗಿದ್ರೆ ಅದಕ್ಕೆ ಒಂದು SOP ಇದೆ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತ ಅಂದ್ಬಿಟ್ಟು ನಾವು ಪೊಲೀಸ್ ಸ್ಟೇಷನ್ಗಳಲ್ಲಿ ಮಾಡ್ತಾರೆ. ಯಾವ ರೀತಿ ವ್ಯಕ್ತಿಗಳಾದ್ರೆ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ. ಅದೇ ಥರ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಏನಾದ್ರು ಮಿಸ್ ಆಗಿದ್ರೆ ಆಗ ಏನು ಮಾಡ್ಬೋದು ನಾವು, ಟು ಲೊಕೇಟ್ ದ ಮಿಸ್ಸಿಂಗ್ ಪರ್ಸನ್ ಟು ಹೆಲ್ತ್ ಐಡೆಂಟಿಫೈ ದೋಸ್ ಅನೇಬಲ್ ಟು ಐಡೆಂಟಿಫೈ ದೆಮ್ಸೆಲ್ಸ್. ಅಂದರೆ ವ್ಯಕ್ತಿ ನಾಪತ್ತೆ ಹಾಕಿದಾಗ ಅವ್ರನ್ನ ಹುಡುಕೋಸ್ಕರ ಎಲ್ಲೋ ನೋಟಿಸ್ನ ಜಾರಿ ಮಾಡ್ತಾರೆ. ಹೊಂದಿಸಿ ಬರೀಲಿಕ್ಕೆ ಕೇಳೋ ಚಾನ್ಸಸ್ ಇರುತ್ತೆ, ನೆನಪಲ್ಲಿರಲಿ. ಇಷ್ಟೇ ತಿಳ್ಕೊಳ್ಳಿ, ಇದು ಕನ್ವಿಕ್ಟೆಡ್ ಪರ್ಸನ್ಸು ಅಥವಾ ವಾಂಟೆಡ್ ಪರ್ಸನ್, ಮೋಸ್ಟ್ ವಾಂಟೆಡ್ ಪರ್ಸನ್ನ ಇದು ಮಾಡೋಕ್ಕೆ, ಇದು ಆ ಪರ್ಸನ್ ಎಲ್ಲಿದ್ದಾನೆ ಅನ್ನೋದನ್ನ ಫೈಂಡ್ ಔಟ್ ಮಾಡೋಕ್ಕೋಸ್ಕರ ಬ್ಲೂ ಕಲರ್ ನೋಟಿಸ್ನ ಜಾರಿ ಮಾಡ್ತಾರೆ. ನೆಕ್ಸ್ಟ್ ಯೆಲ್ಲೋ ಕಲರ್ ಮಿಸ್ಸಿಂಗ್ ಪರ್ಸನ್ನ ಐಡೆಂಟಿಫೈ ಮಾಡೋಕ್ಕೋಸ್ಕರ ಈ ಯೆಲ್ಲೋ ಕಲರ್ ನೋಟಿಸ್ನ ಜಾರಿ ಮಾಡ್ತಾರೆ. ಆರೆಂಜ್ ಕಲರ್ ನೋಟಿಸ್ ವಾರ್ನಿಂಗ್ ಇನ್ ಇಮಿಡಿಯೇಟ್ ಥ್ರೆಟ್ ಟು ದಿ ಪಬ್ಲಿಕ್ ಸೇಫ್ಟಿ. ಯಾರಾದರೂ ನೆಕ್ಸ್ಟ್ ಇಲ್ಲಿ ಅಟ್ಯಾಕ್ ಆಗ್ಬೋದು, ಇಲ್ಲಿ ಟೆರರಿಸ್ಟ್ ಅಟ್ಯಾಕ್ ಆಗ್ಬೋದು, ಅಥವಾ ಇಲ್ಲಿ ಆ ಥರ ಮಾಹಿತಿಗಳನ್ನ ಕೊಡ್ತಾರೆ, ಆ ಥರ ಇನ್ಫಾರ್ಮೇಷನ್ ಇತ್ತು ಅಂದರೆ ಆ ದೇಶಗಳಿಗೆ ಇದು ಆರೆಂಜ್ ನೋಟಿಸ್ನ ಇಶ್ಯೂ ಮಾಡಿ ಅಲರ್ಟ್ ಮಾಡ್ತಾರೆ. ಅದಕ್ಕೋಸ್ಕರ ಈ ಒಂದು ವಾರ್ನಿಂಗ್ ಅಲರ್ಟ್ ಅಂತ ಕರಿಬೋದು, ಅದನ್ನ ಆರೆಂಜ್ ನೋಟಿಸ್ ಇದು ಮಾಡ್ತೀವಿ. ನೆಕ್ಸ್ಟ್ ಗ್ರೀನ್ ನೋಟಿಸ್. ಗ್ರೀನ್ ವಾರ್ನಿಂಗ್ ಅಬೌಟ್ ದಿ ಪರ್ಸನ್ ಕ್ರಿಮಿನಲ್ ಆಕ್ಟಿವಿಟಿ ಪೋಸಿಂಗ್ ಟು ಥ್ರೆಟ್ ಟು ಪಬ್ಲಿಕ್ ಸೇಫ್ಟಿ. ಒಬ್ಬ ಪರ್ಸನ್ ಮೇಲೆ ಈ ಪರ್ಸನ್ನಿಂದ ಥ್ರೆಟ್ ಇದೆ ಈ ದೇಶಕ್ಕೆ, ಈ ಪರ್ಸನ್ನಿಂದ ಈಗ ಪಾಕಿಸ್ತಾನದಿಂದ ಏನಾದರೂ ನಮ್ಮ ದೇಶಕ್ಕೆ ಏನಾದರೂ ಥ್ರೆಟ್ ಇತ್ತು ಅಂದರೆ ಇಂಟರ್ಪೋಲ್ ಬೇಕಾದ್ರೆ ನಮಗೆ ಮಾಹಿತಿ ಕೊಡ್ಬೋದು. ಈ ಥರ ಪಾಕಿಸ್ತಾನದಿಂದ ನಕ್ಸಲೈಟ್ಸು ಅಥವಾ ಟೆರರಿಸ್ಟು ಅಥವಾ ಯಾರಾದರೂ ಕ್ರಾಸ್ ಬಾರ್ಡರ್ ಇದು ಮಾಡ್ತಾ ಇದ್ದಾರೆ ಅಂತಂದಾಗ ನಮಗೆ ಏನು ಮಾಡುತ್ತೆ, ಇನ್ಫಾರ್ಮೇಷನ್ ಕೊಡುತ್ತೆ. ನೆಕ್ಸ್ಟ್ ಪರ್ಪಲ್ ನೋಟಿಸ್ ಸೀಕಿಂಗ್ ಪ್ರೊವೈಡಿಂಗ್ ಇನ್ಫಾರ್ಮೇಷನ್ ಕ್ರಿಮಿನಲ್ ಮೆಥಡ್ಸ್. ಅಂದರೆ ಮೋಡಸ್ ಆಫ್ ಅಪರೆಂಡಿ ಅಂತ ಕರೀತಾರೆ. ಯಾಕೆಂದರೆ ಎಲ್ಲ ಕ್ರಿಮಿನಲ್ಸು ಒಂದು ಮೋಡಸ್ ಆಫ್ ಅಪರೆಂಡಿ ಇರುತ್ತೆ, ಅದನ್ನ ತಿಳಿಸೋಕ್ಕೋಸ್ಕರ ಈ ಪರ್ಪಲ್ ನೋಟಿಸ್ನ ಜಾರಿ ಮಾಡ್ತಾರೆ. ನೆಕ್ಸ್ಟ್ ಬ್ಲಾಕ್ ನೋಟಿಸ್ ಟು ಸೀಕ್ ದ ಇನ್ಫಾರ್ಮೇಷನ್ ಅನ್ಐಡೆಂಟಿಫೈಡ್ ಬಾಡೀಸ್ ಅಂತ ಕರೀತಾರೆ. ಈಗ ಅನ್ಐಡೆಂಟಿಫೈಡ್ ಡೆಡ್ ಬಾಡೀಸ್ ಇರುತ್ತೆ, ಗೊತ್ತಾ, ಯಾರೋ ಸತ್ ಬಿದ್ದಿರ್ತಾರೆ, ಬಟ್ ಯಾವ ವ್ಯಕ್ತಿ, ಯಾವ ಒಂದು ಅಡ್ರೆಸ್ ಏನು ಗೊತ್ತಿರಲ್ಲ, ಅವ್ನ ಬಗ್ಗೆ ಐಡೆಂಟಿಫೈ ಆಗಲ್ಲ. ಅಂಥ ವ್ಯಕ್ತಿಗಳ ಬಗ್ಗೆ ಒಂದು ಫೋಟೋ, ಚೆಹರೆ ಏನಿದೆ ಅಥವಾ ಬಾಡಿ ಮೇಲೆ ಏನಾದರೂ
ಟ್ಯಾಟ್ ಹೌಸ್ ಆಗಿರ್ಬೋದು, ಮಚ್ಚೆ ಅಥವಾ ಏನಾದರೂ ಕ್ಲಾತ್ ಆಗಿರ್ಬೋದು, ಏನಿದೆ ಅದನ್ನ ಡಿಸ್ಕ್ರಿಪ್ಷನ್ ಪಡೆದು ಎಲ್ಲ ದೇಶಗಳಿಗೆ ಸ್ಪ್ರೆಡ್ ಮಾಡ್ತಾರೆ. ಅದು ಅಕಸ್ಮಾತ್ ಯಾರೋ ಫಾರಿನ್ಗೆ ಹೋಗಿರ್ತಾರೆ, ಅವರು ಅನ್ಎಕ್ಸ್ಪೆಕ್ಟೆಡ್ ಡೆಡ್ ಆಗಿರ್ತಾರೆ, ಅವ್ರ ಬಗ್ಗೆ ಇನ್ಫಾರ್ಮೇಷನ್ ಇರಲ್ಲ, ಅದು ಅವ್ರನ್ನ ಐಡೆಂಟಿಫೈ ಮಾಡೋಕ್ಕೋಸ್ಕರ ಈ ಒಂದು ಇಂಟರ್ಪೋಲ್ ಬ್ಲಾಕ್ ನೋಟಿಸ್ನ ಜಾರಿ ಮಾಡ್ತಾರೆ. ಇದೊಂದು ನೋಟಿಸ್, ಇದು ಸ್ಪೆಷಲ್ ನೋಟಿಸ್ ಅಂತ ಕರೀತಾರೆ. ಇವೆಲ್ಲ ಒಂದೇ ಥರ ನೋಡಿ ಬಂದರೆ ಇದೊಂದು ಸ್ಪೆಷಲ್ ನೋಟಿಸ್. ಇಂಟರ್ಪೋಲ್ UN ಸೆಕ್ಯೂರಿಟಿ ಕೌನ್ಸಿಲ್ ಸ್ಪೆಷಲ್ ನೋಟಿಸ್ ಅಂತ ಕರೀತಾರೆ. ಇದು ಇಶ್ಯೂಡ್ ಫಾರ್ ಎಂಟಿಟೀಸ್ ಅಂಡ್ ಇಂಡಿವಿಜುವಲ್ ಟಾರ್ಗೆಟೆಡ್ ಬೈ ದಿ UN ಸೆಕ್ರೆಟರಿ ಕೌನ್ಸಿಲ್ ಸ್ಯಾಂಕ್ಷನ್ ಕಮಿಟೀಸ್. ಈ UN ಸ್ಯಾಂಕ್ಷನ್ ಕಮಿಟೀಸ್ ಇದನ್ನ ಏನು ಮಾಡುತ್ತೆ, ಓಡಿಸುತ್ತೆ. ಗೊತ್ತಾಗುತ್ತೆ. ಇಷ್ಟು ನಿಮಗೆ ಈ ಬ್ಲೂ ಕಲರ್ ನೋಟಿಸ್, ರೆಡ್ ಕಲರ್ ನೋಟಿಸ್, ಇಂಟರ್ಪೋಲ್ ಬಗ್ಗೆ ನಿಮಗೆ ಗೊತ್ತಿರಬೇಕು.